ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 17ನೇ ಅಧ್ಯಾಯ 21-22 ವಚನಗಳು. 17:17-21-22 ವಚನಗಳು. ದೇವರ ವಾಕ್ಯ ಹೀಗೆ ಹೇಳ್ತದೆ: ಹುಡುಗನ ಮೇಲೆ 3 ಸಾರಿ ಬೋರ್ಲ ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. ಯೆಹೋವನ ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ದೇವರು ತಾನೇ ತನ್ನ ಆತ್ಮ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಟ್ಟು ಹೋದ ಪರಿಸ್ಥಿತಿಗಳು ತಿರುಗಿ ಸರಿಯಾಗಬೇಕೆನ್ನುವುದಕ್ಕಾಗಿ ದೇವರು ಅಂಥ ಪರಿಸ್ಥಿತಿಗಳ ನಡುವೆ ವಿಜ್ಞಾಪಿಸುವ ಜನರನ್ನು ಆತನು ಏರ್ಪಡಿಸ್ತಾನೆ. ಸತ್ಯವೇದದ ಭಕ್ತರು ವಿವಿಧ ಪರಿಸ್ಥಿತಿಗಳಲ್ಲಿ ವಿಧವಾಗಿ ದೇವರ ಮುಂದೆ ವಿಜ್ಞಾಪಿಸಿ ನಮ್ಮ ಎದುರು ಅಲ್ಲಿ ಏರ್ಪಟ್ಟಂಥ ಎಲ್ಲ ಒಳ್ಳೆಯ ಸಂಗತಿಗಳನ್ನ ದೇವರು ನಮಗೆ ಈ ಸತ್ಯವೇದದಲ್ಲಿ ಆತ ನಮಗೆ ದಾಖಲಾಗಿ ಒದಗಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈಗ ನಾವು ಓದಿದ ದೇವರ ವಾಕ್ಯದ ಭಾಗದಲ್ಲಿ ಎಲಿಯನ ಕಾಲದಲ್ಲಿ ಎಲೆಯನ್ನು ಅಪ್ಪಣೆ ಕೊಟ್ಟದ್ರಿಂದ ಆಕಾಶ 3.5 ವರ್ಷ ಮಳೆಗರಿಲಿಲ್ಲ. ಇದರಿಂದ ಬರಗಾಲ ಬಂತು. ಸ್ವಲ್ಪ ಕಾಲ ಎಲಿಯನನ್ನು ದೇವರು ಕೆರೆತಳ್ಳದ ಬಳಿ ಪೋಷಿಸ್ತಾನೆ. ಅಲ್ಲಿರುವ ನೀರು ಮತ್ತು ಕಾಗೆಗಳಿಂದ ಆತನು ಕಳಿಸಿಕೊಡುವಂಥ ರೊಟ್ಟಿ ಮಾಂಸ. ನಂತರದಲ್ಲಿ ಕೆರೆ ಹಳ್ಳದ ನೀರು ಬತ್ತಿ ಹೋಗ್ತದೆ. ನಂತರದಲ್ಲಿ ದೇವರು ಚಿತೋನಿರ ದೇಶದಲ್ಲಿ ಚಾರೆತ್ ಅನ್ನಂಥ ಊರು, ಅಲ್ಲಿರುವಂಥ ಒಬ್ಬ ವಿಧವೆ ಮನೆಗೆ ಕಳಿಸ್ತಾನೆ. ವಿಧವೆ ಮನೆಗೆ ಹೋಗುವಾಗ ಆಕೆಗೆ ಅದು ಕೊನೆಯ ಊಟದ ಒಂದು ಸಂದರ್ಭ. ಕೇವಲ ಒಂದು ರೊಟ್ಟಿ, ಒಂದೇ ಒಂದು ಸಣ್ಣ ರೊಟ್ಟಿ ಮಾಡಿ ಆಕೆಯ ಮಗನು ತಿಂದರೆ ಅದು ಅವರಿಗೆ ಕೊನೆಯ ಊಟ. ಅಂಥ ಸಂದರ್ಭಕ್ಕೆ ದೇವರು ಇವನನ್ನು ಕಳಿಸಿದ್ದಾನೆ. ಆದರೆ ದೇವರ ಆಕೆ ಹೃದಯದಲ್ಲಿ ಕಾರ್ಯ ಮಾಡಿದ್ರಿಂದ ತನ್ನ ಮಗನಿಗೆ ಬದಲಾಗಿ ಈಕೆ ಪ್ರವಾದಿಗೋಸ್ಕರ ಆ ರೊಟ್ಟಿನ ತರುವಾಗ ಎಲಿಯನ ಮೂಲಕ ಪ್ರವಾದನೆ ಉಂಟಾಗ್ತದೆ. ಅದರ ನಿಮಿತ್ತ ಬರಗಾಲ ತೀರುವ ತನಕ ಆಕೆ ಮನೆಯಲ್ಲಿ ಹಿಟ್ಟು ತೀರಲಿಲ್ಲ ಮತ್ತು ಎಣ್ಣೆ ಮುಗಿದು ಹೋಗಲಿಲ್ಲ. ಹೀಗೆ ಕಾಲವು ಮುಂದುವರಿಯುವಾಗ ಇದ್ದಕ್ಕಿದ್ದ ಹಾಗೆ ಆ ವಿಧವೆಯ ಮಗನ ಅಸ್ವಸ್ಥನಾಗಿ ತೀರಿ ಹೋಗ್ತಾನೆ. ಆಕೆ ಒಂದೇ ವೇದನೆಯೊಂದಿಗೆ ಪ್ರವಾದಿ ಬಳಿಗೆ ಬರ್ತಾಳೆ. ನೀನು ಮಾಡಿದ್ದೇನು? ಒಂದು ವೇಳೆ ನನ್ನ ಪಾಪಗಳನ್ನ ದೇವರ ಜ್ಞಾಪಕಕ್ಕೆ ತಂದು ನಾನು ನನ್ನ ಮಗನನ್ನು ಕಳ್ಕೊಳ್ಳುವಂತೆ ಅಥವಾ ಅವನು ಸಾಯುವಂತೆ ಆಯ್ತಲ್ಲ. ಎಲ್ಲಿ ಹೇಳ್ತಾನೆ, ಆ ಸತ್ತು ಹೋದ ಬಾಲಕನನ್ನು ಕೊಡು. ಆಕೆ ಮನೆಯಿಂದ ಆ ಬಾಲಕನನ್ನು ತೆಗೆದುಕೊಂಡು ಸೀದಾ ತನಗೆ ತಂಗಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ದ ಮೇಲಂತಸ್ತಿಗೆ ಮಗುವನ್ನು ಕರ್ಕೊಂಡು ಹೋಗಿ ತನ್ನ ಮಂಚದ ಮೇಲೆ ಮಲಗಿಸ್ತಾನೆ. ನಂತರದಲ್ಲಿ ಆತನು 3 ಸಾರಿ ಮಗುವಿನ ಮೇಲೆ ಬೋರ್ಲು ಬಿದ್ದು ಪ್ರಾರ್ಥಿಸ್ತಾನೆ. ಈ ಮಾತುಗಳೊಂದಿಗೆ ಪ್ರಾರ್ಥಿಸ್ತಾನೆ. ಈಗ ಓದಿದ ಹಾಗೆ, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಮೊರೆ ಇಡ್ತಾನೆ. ಪ್ರೇರೆ, ನನ್ನ ದಿವಸ ನಾವು ಕಂಡ ಹಾಗೆ ಮಳೆ ಬರುವುದಕ್ಕಾಗಿ 7 ಸಾರಿ ಪ್ರಾರ್ಥಿಸಿದ್ದ. ಇದರಿಂದ ತಿರುಗಿ ದೇಶದ ಎಲ್ಲಾ ಹಳ್ಳಕೊಳ್ಳಗಳು ತುಂಬುವಂತೆಯೂ ನದಿಗಳು ಹರಿಯುವಂತೆಯೂ ಭೂಮಿ ತಿರುಗಿ ಬೆಳೆಯನ್ನು ಬೆಳಲಿಕ್ಕಾಗುವಂತೆ ಒಬ್ಬ ದೇವ ಮನುಷ್ಯನಿಂದ ಅವನು ಮಾಡಿದ ಪ್ರಾರ್ಥನೆಯಿಂದ ಸಾಧ್ಯವಾಯಿತು. ಇದರ ಹಿಂದೆ ದೇವರನ್ನು ಬಿಟ್ಟು ಅಗಲಿದ್ದ ಜನರು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಆಯಿತು. ಈ ದಿನದಲ್ಲಿ ನಾವು ನೋಡುವಂಥ ಭಾಗದಲ್ಲಿ ಇದೇ ದೇವ ಮನುಷ್ಯನಾದ ಎಲಿಯ, ಈತನ ಪ್ರಾರ್ಥನೆಯಿಂದ ಮರಣದ ಪರಿಸ್ಥಿತಿಯಲ್ಲಿ ತಿರುಗಿ ಜೀವ ಬಂತು. ವಿಜ್ಞಾಪನೆ ಸೇವೆ ವಿಧವಾಗಿದೆ. ಕೆಲವು ಸಂದರ್ಭದಲ್ಲಿ 7 ಸಾರಿ, ಕೆಲವೊಮ್ಮೆ ಉತ್ತರ ಸಿಕ್ಕುವವರೆಗೂ ಎಡೆ ಬಿಡದೆ, ಇನ್ನು ಕೆಲವು ಸಂದರ್ಭದಲ್ಲಿ 3 ಸಾರಿ, ಹೀಗೆ ವಿಧ ಪರಿಸ್ಥಿತಿಗಳಲ್ಲಿ ಬರಗಾಲ ನಿವಾರಣೆ ಆಗ ಜನರು ದೇವರ ಕಡೆಗೆ ತಿರುಗಿಕೊಂಡು ಉಜ್ಜೀವನ ಕಾಣುವಂತೆ, ಇಲ್ಲಿ ಮರಣವು ಕಳೆದು ಜೀವ ತಿರುಗಿ ಪುನಃಸ್ಥಾಪನೆ ಆಗುವಂತೆ ಇಲ್ಲಿ ಈತನು 3 ಸಾರಿ ಪ್ರಾರ್ಥಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರು ನಿನ್ನನ್ನು ಯಾವ ಪರಿಸ್ಥಿತಿಯ ನಡುವೆ ಇಟ್ಟಿದ್ದಾನೋ ಅಲ್ಲಿ ಸುಮ್ಮನೆ ಅವುಗಳನ್ನ ಕಂಡು ಟೀಕಿಸುವುದಕ್ಕೂ ಅಥವಾ ಆ ಪರಿಸ್ಥಿತಿಗಳ ನಡುವೆ ವೇದನೆ ಪಡುವುದಕ್ಕೂ ಅಳುವುದಕ್ಕೂ ದೇವರು ನಿನ್ನನ್ನು ಇಡಲಿಲ್ಲ. ಬದಲಾಗಿ ನಿನ್ನ ಎದುರಿರೋ ಪರಿಸ್ಥಿತಿಗಳನ್ನೇ ನೋಡುತ್ತಾ ಕೂತುಕೊಳ್ಳದೆ ಆ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಎಲ್ಲವನ್ನ ಒಳ್ಳೆಯದಾಗಿ ಮಾಡುವ ದೇವರ ಕಡೆಗೆ ನಿನ್ನ ಹೃದಯವನ್ನೆತ್ತಿ, ನಿನ್ನ ದೃಷ್ಟಿಯನ್ನೆತ್ತಿ ಆತನ ಸನ್ನಿಧಿಯಲ್ಲಿ ಉತ್ತರ ಸಿಕ್ಕುವವರೆಗೂ ಪ್ರಾರ್ಥಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಒಂದು ವೇಳೆ
ನಮಗೆ ಪದೇ ಪದೇ ಪ್ರಾರ್ಥಿಸುವುದು, ಸುದೀರ್ಘ ಕಾಲ ಪ್ರಾರ್ಥಿಸುವುದು ಅಭ್ಯಾಸ ಇಲ್ಲದಿರಬಹುದು. ಆದರೆ ದಿನವೂ ದೇವರ ಮುಂದೆ ನಾವು ಕಾಣಿಸಿಕೊಂಡವರಾಗಿ ಇದರಲ್ಲಿ ನಾವು ಪಳಗಬೇಕಾಗ್ತದೆ. ನಾವು ಯಾವ ವಿಧದಲ್ಲಿ ನಡ್ಕೊಂಡ್ರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದನ್ನು ವಾಕ್ಯದ ಮೂಲಕ ನಾವು ಕಲಿತುಕೊಳ್ಬೇಕಾಗ್ತದೆ. ನಮಗೂ ದೇವರ ನಡುವೆಯೂ ಯಾವ ಒಂದು ಅಡೆತಡೆಗಳು ಇಲ್ಲದ ಹಾಗೆ ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕೆ, ದೇವರ ಹೃದಯಕ್ಕೆ ಮೆಚ್ಚುಗೆ ಆದವರಾಗಿ ಜೀವಿಸುವುದಕ್ಕೂ ನಾವು ಅಭ್ಯಾಸ ಮಾಡಬೇಕಾಗಿ ಎಲ್ಲ ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಸಫಲರನ್ನಾಗಿ ಮಾಡಲಿ. ಎಲಿಯನು ಯಾವಾಗಲೂ ದೇವರ ಸಾನ್ನಿಧ್ಯವನ್ನು ಹುಡುಕಿದ ಮನುಷ್ಯ, ಯಾವಾಗಲೂ ದೇವರ ಸಾನ್ನಿಧ್ಯದಲ್ಲೇ ಇರುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟ, ತನ್ನನ್ನು ಮಾರಿಕೊಂಡ ಮನುಷ್ಯ. ವಿಜ್ಞಾಪಿಸುವ ಪ್ರಿಯ ದೇವ ಜನರೇ, ನಮಗೂ ಇದು ವಿಳಾಸವಾಗಲಿ. ಕರ್ತನ ಸಮ್ಮುಖವನ್ನೇ ನಾವು ನಮ್ಮ ಪ್ರಧಾನ ಸ್ಥಾನವನ್ನಾಗಿ ಆರಿಸಿಕೊಂಡು ಯಾರಿಗೆಲ್ಲ ದೇವರಿಂದ ಉತ್ತರ ಬೇಕೋ ಅವರೆಲ್ಲರಿಗೆ ದೇವರ ಪ್ರಸನ್ನತೆ ಅನುಭವ ಆಗುವಂತೆ, ದೇವರ ಕನಿಕರದ ಅನುಭವ ಆಗುವಂತೆ, ಅವರು ದೇವರಿಂದ ಅದ್ಭುತವನ್ನು ಪಡ್ಕೊಳ್ಳಿಕ್ಕಾಗುವಂತೆ ಇಂಥ ಒಂದು ಶ್ರೇಷ್ಠ ಸೇವೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀನಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಬರಗಾಲದ ವೇಳೆಯಲ್ಲಿಯೋ ಅಥವಾ ದೇಶದ ಉಜ್ಜೀವನಕ್ಕೂ ಅಥವಾ ಕರ್ತನೆ ಮರಣದ ಪರಿಸ್ಥಿತಿಗಳಲ್ಲಿ ಜೀವ ತರುವುದಕ್ಕೂ ಕರ್ತನೆ ನಿನ್ನ ಜನರಾದ ನಾವು ತಕ್ಕ ವಿಧದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಡ್ಕೊಳ್ಳುವುದಕ್ಕೆ, ನಿನ್ನ ಸನ್ನಿಧಿಯಲ್ಲೇ ಕರ್ತನೆ ನಾವು ನಮ್ಮ ಸಮಯವನ್ನು ಕಳೆಯುವಂತೆ ಇದನ್ನೇ ನಾವು ಪ್ರಧಾನ ಆದ್ಯತೆಯಾಗಿ ಮಾಡಿಕೊಳ್ಳುವುದಕ್ಕೂ ಕರ್ತನೆ ಯಾವ ಸಂದರ್ಭಕ್ಕೆ ನೀನು ನಮ್ಮನ್ನು ನಿಲ್ಲಿಸಿದೆಯೋ ಆ ಸಂದರ್ಭದಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗುವಂತೆ, ನಮ್ಮ ಪ್ರಾರ್ಥನೆಗೆ ನೀನು ಉತ್ತರ ಕೊಡುವಂತೆಯೂ, ನೀನು ಅದನ್ನು ಕೇಳಿಸಿಕೊಳ್ಳುವಂತೆಯೂ, ಅದಕ್ಕೆ ಪ್ರತಿಯಾಗಿ ನೀನು ಉತ್ತರ ಕೊಡಲಿಕ್ಕಾಗುವಂತೆಯೂ ಕರ್ತನೆ ಈ ವಿಧದಲ್ಲಿ ನಮ್ಮ ಜೀವಿತವನ್ನು ಮಾರ್ಪಡಿಸು. ಕರ್ತನೆ, ದೇವ ಮನುಷ್ಯನಾದ ಎಲಿಯನ ಮುಖಾಂತರ ನಮಗೆ ಕೊಡುವಂಥ ಸಕಲ ಉತ್ತೇಜನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಂಥ ಕಾರ್ಯಗಳನ್ನ ನಾವು ಕಾಣುವಂತಾಗಲಿ ಸ್ವಾಮಿ. ಕರ್ತನೇ, ಕನಿಕರಿಸು. ನನ್ನ ಜನರು ಕರ್ತನೆ ನಿನ್ನಿಂದ ದೊರಕುವ ಮೇಲುಗಳನ್ನು ಹೊಂದಿಕೊಳ್ಳಲಿ. ಇದಕ್ಕಾಗಿ ಕರ್ತನೆ ನಾವು ಎಡೆಬಿಡದೆ ಪ್ರಾರ್ಥಿಸುವಂತಾಗಲಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.